ಕುಲೋದ್ಧಾರಕ್ಕಾಗಿಯೇ ಬಸವಣ್ಣವ್ರ ಜನನಾಗಿರೋದು. ಸ್ತ್ರೀ ಕುಲೋದ್ಧಾರಕ್ಕಾಗಿಯೇ ಬಸವಣ್ಣವ್ರ ಜನನಾಗಿರೋದು. ನಿಮಗ್ ಗೊತ್ತಿಲ್ಲದು. ಹಂಗಂತ ಆರಾಮ ಇಲ್ಲಿ ಕುಂತ್ ಪ್ರವಚನ ಕೇಳಾಕತ್ತೀರಿ, ನಾನು ಇಲ್ಲಿ ಕುಂತ್ ಪ್ರವಚನ ಹೇಳಾಕತ್ತೀನಿ. ಇದು ಯಾವುದು ನಡೀತಿರ್ಲಿಲ್ಲ. ಪುರುಷ ಪ್ರಧಾನ ಸಮಾಜ ನಮ್ಮನ್ನು ತುಳಿತಿತ್ತು. ಅದಕ್ಕೆ ಇವರಿಗಿಂತಲೂ ನೀವು ಬಸವಣ್ಣವ್ರ ಬಗ್ಗೆ ಬಹಳ ಋಣಿಯಾಗಿರ್ಬೇಕು, ಬಹಳ ಕೃತಜ್ಞರಾಗಿರ್ಬೇಕು. ನೀವೆಲ್ಲ ನೀವು ಬಡಿದ ಚಪ್ಪಾಳೆ ಜೋರಾಗಿ ನೀವು ಬಹಳ ಋಣಿಯಾಗಿರ್ಬೇಕು. ಅವ್ರು ಬರ್ತಿದ್ರೆ ನಾವೆಲ್ಲಿರ್ತಿದ್ವಿ? ದೀನರ ದಲಿತರ ಉದ್ಧಾರಕ್ಕಾಗಿ, ಸ್ತ್ರೀ ಕುಲೋದ್ಧಾರಕ್ಕಾಗಿ. ಗಂಡು ಮಕ್ಕಳಿರಲಿಲ್ಲ ಅವರಿಗೆ, ಗಂಡು ಮಕ್ಕಳಿರಲಿಲ್ಲ ತಂದೆ ತಾಯಿಗೆ. ಏನೋ ವ್ರತ ಅದು ಇದು ಮಾಡಿ ಮಗ ಒಬ್ಬ ಹುಟ್ಟಿದ, ಅವರೇ ಬಸವಣ್ಣವರು. ಇದೊಂದು ಉದಾಹರಣೆ ಬಹಳ ಚಂದದ, ಇದನ್ನು ಹೇಳ್ತೀನಿ ಕೇಳ. ಗಂಡು ಮಗ ಹುಟ್ಟಿದ, ಅದೇ ಸಮಯಕ್ಕೆ ಆ ಊರಾಗ ಒಂದು ಪ್ರಕರಣ ನಡೀತು. ಉತ್ತಮರ ಕೇರಿ ಒಳಗ ಮಂತ್ರ ಘೋಷ ನಡೆದಿತ್ತು. ಏನೋ ಕಾರ್ಯಕ್ರಮ ಇತ್ತು. ಉತ್ತಮರ ಅಂದ್ರೆ ಬ್ರಾಹ್ಮಣರು. ಉತ್ತಮರ ಕೇರಿ ಒಳಗ ಮಂತ್ರಘೋಷ ನಡೆದಿತ್ತು. ಅದೇ ಸಮಯಕ್ಕೆ ಅಲ್ಲಿ ಓಣ್ಯಾಗ ಒಂದು ಕರು ಸತ್ತು ಬಿದ್ದಿತ್ತು. ಆ ಕರು ಸತ್ತು ಬಿದ್ದಿತ್ತು. ಕರು ಒಯ್ಯಾಕ ಕೆಳಜಾತಿಯ ಹುಡುಗ ಬಂದಿದ್ದ. ಒಂದು 8-10 ವರ್ಷ ಇರ್ಬೇಕು. ಕೆಳಜಾತಿ ಹುಡುಗ ಬಂದಿದ್ದ. ಇಷ್ಟು ಚಂದ ಕೇಳಾಕತ್ತಲ್ಲ ಅಂತ ಅವ್ರ ಮನಿ ಕಟ್ಟಿ ಮ್ಯಾಗ ಕುಂತ ಆ ಮಂತ್ರಘೋಷ ಎಲ್ಲ ಹಿಂಗ ಕೇಳ್ತಿದ್ದ. ಇವು ಮಂತ್ರಘೋಷ ಕೇಳೋದನ್ನ ಒಳಗಿದ್ದು ಹೊಟ್ಟಿ ಪೂಜಾರಿ ಅವ್ನು ಕೇಳುತ್ತ ನೋಡ್ದವ. ಅವು ನೋಡ ಅಲ್ಲಿಂದ ಲಬ್ಬಿ ಕುಟ್ಕೊಂತ ಬಂದ. ಶಾಸ್ತ್ರಕ್ಕೆ ಅಪಚಾರ ಆಯ್ತು. ಯಾಕೆ ಅಪಚಾರ ಆಯ್ತು ಅಂದ್ರೆ ಇವನು ಈ ಮಂತ್ರಗಳನ್ನ ಕಿವಿಯಿಂದ ಕೇಳ್ದ. ಯಾರು ಮಂತ್ರಗಳನ್ನ ಕೆಳಜಾತಿಯವರು ಕಿವಿಯಿಂದ ಕೇಳ್ತಾರಲ್ಲ ಅವ್ರ ಕಿವಿ ಒಳಗ ಕಾದ ಶಿಸ್ತ ಸುರಿಬೇಕು. ನಾಲಿಗೆಯಿಂದ ಜಪಿಸಿದ್ರೆ ನಾಲಿಗೆ ಕತ್ತರಿಸಬೇಕು. ಹಿಂಗ ನೇಮಿತ್ತು, ಪದ್ಧತಿ ಇತ್ತು. ಇದು ಜಗಳ ಹೆಂಗ್ ಹೋಗ್ತು ಅಂದ್ರೆ ಪುರ ಪ್ರಮುಖನಾಗಿರ್ತಕ್ಕಂಥ ಮಾದರಸನಲ್ಲಿ ಅವರ್ಣೀಯರು ಸವರ್ಣೀಯರು ಒಂದು ಕಡೆ, ಸವರ್ಣೀಯರು ಒಂದು ಕಡೆ. ಏನ್ ಹೇಳ್ಬೇಕು ತಿಳಿವಲ್ತು. ಇಷ್ಟು ಕಠಿಣವಾಗಿರ್ತಕ್ಕಂಥ ಶಿಕ್ಷೆ ಕೊಡಕ್ಕೆ ಮಾದರಸನಿಗೆ ಮನಸ್ಸಿಲ್ಲ. ಮಾದರಸನಿಗೆ ಅಷ್ಟೊತ್ತಿಗೆ ಏನಾಯ್ತು? ಮನೆಯಿಂದ ಮನುಷ್ಯ ಓಡಿ ಬಂದ. ಪ್ರಭುಗಳೇ, ನಿಮಗೆ ಪುತ್ರೋತ್ಸವ ಆಯ್ತು, ನಿಮ್ಮ ಮಗ ಹುಟ್ಟಿದ. ಆ ಖುಷಿ ಒಳಗೆ ಮದರ್ಸ ಏನಂದ್ರು, ಈ ಹುಡುಗ ಮಾಡಿದ್ದು ತಪ್ಪೋ ಒಪ್ಪೋ ನಾನರಿಯೇ, ಅವ್ ತಪ್ಪ ಮಾಡಿರುವ ಲೆಕ್ಕ. ಆದ್ರೆ ಈ ಸಂದರ್ಭದೊಳಗೆ ನನಗೆ ಮಗ ಹುಟ್ಟ್ಯಾನ, ಹಾಗಾಗಿ ಅವನಿಗೆ ಶಿಕ್ಷಿಸಲಾರದೆ ಅವನ ಕ್ಷಮಾ ಮಾಡಿ ಕರ್ಕೊಂಡು ಬಸವಣ್ಣವರು ಹುಟ್ಟಿ ಬಂದ ಮ್ಯಾಗ ಉದ್ಧಾರ ಮಾಡಿದ್ದಲ್ಲ. ಇದು ನಮ್ಮ ಮಬ್ಬ ಜನರಿಗೆ ಗೊತ್ತಿಲ್ಲ. ಬಸವಣ್ಣವ್ರು ಹುಟ್ಟಿ ಬಂದ ಮ್ಯಾಗಲ್ಲ, ಇನ್ನೂ ನೆಲಕ್ಕೆ ಬೀಳ್ತಿದ್ದಂಗಲೇ ದೀನ ದಲಿತರ ಉದ್ಧಾರ ಆಯ್ತು. ಅಲ್ಲಿ ಕೇರಿ ಒಳಗ 100 ಜನ ಹಾರೈಸಕತ್ತರು. ನಮ್ಮ ಉದ್ಧಾರಕ್ಕೆ ಬಂದೇನಪ್ಪ ನೀನು, ನಮ್ಮ ಉದ್ಧಾರಕ್ಕೆ ಬಂದೇನು.